ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಬಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ ಹಿಂದಿನ ದಿವಸದ ವ್ಲಾಗ್ ನೋಡ್ರಿ. ಇದು ನಾನಿವತ್ತು ಪೋಸ್ಟ್ ಮಾಡಕತ್ತೀನಿ. ಸ್ವಲ್ಪ ತಡ ಆಯಿತು, ಆದರೂ ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ. ಇದು ಹಬ್ಬದ ಹಿಂದಿನ ದಿವಸದ ವ್ಲಾಗ್. ಇದು ಬೆಳಗ್ಗೆ ನಾ ವ್ಲಾಗ್ನ ಶುರು ಮಾಡಿದ್ನಿ. ಇವತ್ತು ಹೀರೆಕಾಯಿ ಸಾರು ಮಾಡಕತ್ತಿದ್ನಿ, ಅನ್ನ ಮಾಡಕತ್ತಿದ್ನಿ. ಹಾಗಾಗಿ ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಅದಕ್ಕೆ ಆಮೇಲೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಬೇಕು. ಅವನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಹೀರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ಬೇಕಂತನಿ, ಆದ್ರೆ ಅದು ಜಾಸ್ತಿ ಗ್ಯಾಸ್ ವೇಸ್ಟ್ ಆಗ್ತದೆ ಅಂಥೇಳಿ ಬರೀ ಸಾರು ಅನ್ನ ಅಷ್ಟು ಮಾಡಕತ್ತೀನಿ ನೋಡ್ರಿ. ಇವತ್ತು ಬರೀ ಈಗ ಪಲಾವು, ರೈಸ್ ಬಾತು ಇದನ್ನ ತಿನ್ನೋದಾಗತ್ತಿತ್ತು. ಹಾಗಾಗಿ ಇವತ್ತು ಸಾರು ಮಾಡಿರತ್ತಂಥೇಳಿ ಸಾರು ಮಾಡಕತ್ತೀನಿ. ತೊಗರಿಬೇಳೆನ ತೊಳೆದಿಟ್ಕೊಂಡು ಅದಕ್ಕೆ ಕಟ್ ಮಾಡಿರೋಂಥ ಹೀರೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕತ್ತೀನಿ, ಒಂಚೂರು ಜೀರಿಗೆ, ನೀರು ಇಷ್ಟು ಹಾಕಿ ನಾವು ಇದನ್ನು ಕೂಗಿಸ್ಕೋಬೇಕು ನೋಡ್ರಿ. ಇದು ಹೀರೆಕಾಯಿ ಸಾಂಬಾರು ಟೇಸ್ಟ್ ಚಲೋ ಇರ್ತೈತಿ ಅನ್ನದ ಜೋಡಿ. ಇಲ್ಲ ರಾಗಿ ಮುದ್ದೆ ಮಾಡ್ತೇವಂದ್ರೆ ರಾಗಿ ಮುದ್ದೆ ಜೋಡಿನೂ ತಿನ್ಬೋದು, ಟೇಸ್ಟಾಗಿರ್ತೈತಿ. ನಾನು ಇದನ್ನು ಈ ಕಡೆ ಇಂಡಕ್ಷನ್ ಮೇಲೆ ಕೂಗ್ಸಕ್ಕೆ ಇಟ್ರಾತಂತೇಳಿ ಇಡಾಕತ್ತೀನಿ ನೋಡ್ರಿ. ಇವಾಗ ಹಂಗೆ ಸ್ಮೂದಿನೂ ರೆಡಿ ಮಾಡಕತ್ತೀನಿ. ಕರೆಂಟ್ ಒಂದು ಹೋಗ್ಬಿಡ್ತಾವೆ ನಮ್ಮ ಮನೆ ಹತ್ರ ದಿನ, ಅದಕ್ಕೋಸ್ಕರ ಬೆಳಗ್ಗೆ ಫಸ್ಟು ಸ್ಮೂದಿ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಇವತ್ತು ಅಷ್ಟೇ ಸ್ಮೂದಿನೂ ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಗ್ಯಾಸ್ ಕಟ್ಟಿ ಮೇಲೆ ಮಿಕ್ಸಿ ಇಟ್ಕೋಬೇಕಂದ್ರೆ ನಂಗೆ ಜಾಗ ಸಾಲಂಗಿಲ್ಲ. ಹಾಗಾಗಿ ಅದನ್ನು ತೆಗೆದಿಟ್ಬಿಡ್ತೇನೆ. ನಾನು ರುಬ್ಬಿದಾದ್ಮೇಲೆ ತೆಗೆದು ಕೆಳಗಡೆ ಕಬೋರ್ಡ್ ಒಳಗೆ ಇಟ್ಬಿಟ್ಟಿರ್ತೀನಿ. ಸ್ಮೂದಿನೂ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಮತ್ತು ಸಾನ್ವಿಗೆ ಕೊಟ್ನಿ. ಅದಿತಿ ಅಂತೂ ಸ್ಮೂದಿ ಕುಡಿಯಂಗಿಲ್ಲಕ್ಕಿ, ಆಕಿಗೆ ಹಾಲಷ್ಟು ಕೊಟ್ಟಿರ್ತಾನೆ, ಹಾಲು ಬೆಲ್ಲ ಹಾಕಿ ಕೊಟ್ಟಿರ್ತಾನೆ. ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಚಿತ್ರಾನ್ನ ಮಾಡಕತ್ತೀನಿ. ರಾತ್ರಿ ನಾನು ನಮ್ಮ ಮನೆಯವ್ರು ಊಟ ಮಾಡ್ತಾರಂಥೇಳಿ ಜಾಸ್ತಿ ನಾನು ಅನ್ನ ಮಾಡಿಬಿಟ್ಟಿದ್ನಿ. ಕರೆಯವ್ರ ಊಟನ ಮಾಡಲಿಲ್ಲ, ಯಾಕೋ ಹಶ್ವಾಗಿಲ್ಲ, ಬ್ಯಾಡ ಅಂತಂದರು. ಹಾಗಾಗಿ ಅದು ಒಂದು ಕುಕ್ಕರ್ ಏನು ಅನ್ನ ಮಾಡಿದ್ದೆಲ್ಲ ಅದ್ರೊಳಗೆ ಒಂದು ಸ್ವಲ್ಪ ನಾ ತಿಂದಿದ್ನಷ್ಟ, ಇನ್ನು ಉಳ್ಕಿದ್ದೆಲ್ಲ ಹಂಗೆ ಉಳಿದ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ನಾಷ್ಟ ಅದನ್ನ ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಿರತ್ತಂತೇಳಿ ಮಾಡೀನಿ. ಚಿತ್ರಾನ್ನನೂ ಮಾಡಿ ರೆಡಿ ಮಾಡೀನಿ. ಈ ಕಡೆ ಸಾನ್ವಿ ಸ್ನ್ಯಾಕ್ಸ್ ಬಾಕ್ಸಿಗೆ ಬ್ರೆಡ್ಡು ಮತ್ತು ಏನದು ಚಾಕ್ಲೇಟ್ ಕ್ರೀಮ್ ಬೇಕಂದ್ಲು, ಹಾಗಾಗಿ ಅದನ್ನು ಹಾಕಿ ಕೊಡಕತ್ತೀನಿ. ಇವತ್ತು ಬ್ರೆಡ್ಡಿದ್ದು ನಾಷ್ಟಕ್ಕೆ ಆಕೆ ಚಿತ್ರಾನ್ನ ತಿಂದ್ಲು. ಸಾನ್ವಿ ಮತ್ತು ಅದಿತಿ ಇಬ್ಬರು ಚಿತ್ರಾನ್ನ ತಿಂದರು. ಆಮೇಲೆ ಅದಿತಿಗೂ ಒಂದು ಈ ಥರ ಬ್ರೆಡ್ ಮಾಡಿಕೊಟ್ಟು ನೋಡ್ರಿ. ಆಕೆ ತಿಂತಿ ಅಂತ ಕೇಳಿ ಹೂ ಅಂದ್ಲು, ಹಾಗಾಗಿ ಆಕೆಗೂ ಒಂದು ಮಾಡಿಕೊಟ್ನಿ. ಸಾನ್ವಿಗೆ ಬ್ರೆಡ್ಡು ಆಮೇಲೆ ಚಾಕ್ಲೇಟ್ ಕ್ರೀಮ್ ಹಾಕಿ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಿ ಇವಾಗ ಆಕಿನ ಸ್ಕೂಲಿಗೆ ಕಳ್ಸಾಕತ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಇಸ್ ಸಾನ್ವಿ. I'm studying in class UKG. My school name is Little Buddy International Preschool. My school is like my second home. I love going to school every day. My teachers are good and loving. Thank you. ಇವತ್ತು ಸಾನ್ವಿ ಸ್ಕೂಲ್ದಾಗ ಗ್ರ್ಯಾಜುಯೇಷನ್ ಡೇ ಇತ್ತು. ಹಾಗಾಗಿ ಒಂದು 2-3 ಲೈನ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡಿ ಕಳಿಸ್ರಿ ಸ್ಕೂಲ್ ಬಗ್ಗೆ, ಟೀಚರ್ಸ್ ಬಗ್ಗೆ, ಆಕಿ ಫ್ರೆಂಡ್ಸ್ ಬಗ್ಗೆ ಅಂತ ಹೇಳಿದರು. ಒಂದೇ ದಿವಸ ಟೈಮ್ ಇತ್ತು. ಹಿಂದಿನ ದಿವಸ ಹೇಳಿದರು ನಾಳೆಗೆ ಮಾಡಿಸ್ರಿ ಅಂತೇಳಿ. ಅದಕ್ಕೋಸ್ಕರ ಒಂದು 2-3 ಲೈನ್ ಹೇಳ್ಕೊಟ್ಟಿದ್ನಿ. ಆಕೆ ಬೇಗ ಕಲ್ತ್ಕೊಂಡ್ಲು. ಒಂದು ವಾರ ಏನಾದರೂ ಟೈಮ್ ಇತ್ತಂದ್ರೆ ಇನ್ನೂ ಚಲೋತ್ತಾಗ ಕಲ್ಕೋತಿದ್ಲು. ಅಷ್ಟಾರ ಕಲ್ಕೊಂಡ್ಲಲ್ಲ ಸಾಕಂತೇಳಿ ಇವತ್ತು ಆಕಿನ ರೆಡಿ ಮಾಡಿ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದಾದ್ಮೇಲೆ ನಮ್ಮ ಮನೆಯವ್ರ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರೂ ಕಳಿಸೀನಿ. ಅವರು ಹೋದರು. ಈ ಕಡೆ ಅದಿತಿ ನಾಷ್ಟ ಮಾಡಕತ್ತಾಳೆ ನೋಡ್ರಿ. ಈಗ ಆವಾಗಲೇ ಬ್ರೆಡ್ ತಿಂದಿದ್ಲು. ಈಗ ಇನ್ನೊಂದು ಸ್ವಲ್ಪ ಚಿತ್ರಾನ್ನ ಬೇಕಂದ್ಲು, ಹಾಗಾಗಿ ಆಕೆಗೆ ಕೊಟ್ನಿ. ಆಕೆ ಒಂದೇ ಸರಿ ಹೊಟ್ಟೆ ತುಂಬ ತಿಂದು ಬಿಡಂಗಿಲ್ಲ, ಸ್ವಲ್ಪ ಆವಾಗ ಕೇಳ್ತಿರ್ತಾಳು. ಸರಿ ಮತ್ತು ಬೇಕನ್ನಕತ್ಲಲ್ಲ, ಆಕೆಗೆ ಮತ್ತು ಚಿತ್ರಾನ್ನ ಹಾಕಿಕೊಟ್ಟು ನಾನಿವಾಗ ಬಾಗಲಕ್ಕೆ ಬೆಳಗ್ಗೆ ತೊಳೆದಿರಲಿಲ್ಲ. ಹಿಂದಿನ ದಿವಸ ಮಳೆ ಆಗಿತ್ತಲ್ಲ, ಅದು ಮಳೆ ಆಗಿದ್ದು ಫುಲ್ ಎಲ್ಲ ಗಲೀಜಾಗಿಬಿಟ್ಟಿತ್ತು. ಬೆಳಗ್ಗೆ ನಾನು ಅದನ್ನು ಕ್ಲೀನ್ ಮಾಡ್ಕೊತ ನಿಂತ್ರೆ ಒಳಗಡೆ ಕೆಲಸ ಲೇಟ್ ಆಕತ್ತಂತೇಳಿ ನಾನು ಅದನ್ನೇನು ಕ್ಲೀನ್ ಮಾಡಿರಲಿಲ್ಲ. ಈಗ ಫ್ರೀ ಆದಮೇಲೆ ಸಾನ್ವಿ ಮತ್ತು ನಮ್ಮ ಮನೆಯವರಿಬ್ಬರು ಹೋದ್ಮೇಲೆ ನಾನು ಬಾಗಿಲ ಎಲ್ಲ ಪೂರ್ತಿ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ಇವಾಗ ರಂಗೋಲಿ ಹಾಕಾಕತ್ತೀನಿ. ಮಳೆ ಆದ್ರೆ ಅದೊಂದು ಪ್ರಾಬ್ಲಮ್ ನೋಡ್ರಿ. ಎಷ್ಟು ಎಲೆ ಬಿದ್ದಿದ್ದು ಅಂದ್ರೆ ಸಿಕ್ಕಾಪಟ್ಟೆ ಎಲೆ ಬಿದ್ದುಬಿಟ್ಟಿದ್ದು. ಅವನ್ನೆಲ್ಲನೂ ಗುಡಿಸಿ ನೋಡ್ರಿ. ಹಿಂದೆ ಪ್ಯಾಸೇಜಲ್ಲಿ ಮತ್ತು ಪಕ್ಕದಲ್ಲಿ ಒಂದು ನಮ್ಮ ಸಣ್ಣದ ಪ್ಯಾಸೇಜ್ ಐತಲ್ಲ, ಅಲ್ಲಿ ಮುಂದೆಗಡೆ ಎಲ್ಲನೂ ನಮ್ಮ ಪಾಟ್ಗಳೆಲ್ಲ ತೆಗೆದು ಈ ಕಡೆ ಮುಂದಿಟ್ಬಿಟ್ಟಿದ್ದೀವಿ. ಈಗ ಅವನು ಎಲ್ಲ ಗುಡಿಸ್ಕೊಂಡು ವಾಪಸ್ ಅವನು ಎಲ್ಲ ಅದರ ಜಾಗಕ್ಕೆ ಇಟ್ಟು ಪೂರ್ತಿ ಕಸ ಹೊಡೆದು ಬಾಗಿಲ ಎಲ್ಲ ತೊಳೆದು ನೋಡ್ರಿ.
ನಮ್ಮ ಅದಿತಿ ಇವಾಗ ಡ್ಯಾನ್ಸ್ ಮಾಡಕತ್ತಿದ್ಲು ನೋಡ್ರಿ. ಆಕಿಗೆ ಕ್ಯಾಮ್ರಾ ಇಟ್ಟನೆ ಅಂದ್ರೆ ಮುಗೀತು, ಆಕೆ ಡ್ಯಾನ್ಸ್ ಚಾಲು ಆಗಿಬಿಡ್ತಾವೆ. ನಾನು ಹಂಗೆ ಮನೆಯೆಲ್ಲ ಕಸ ಗುಡಿಸ್ಕೊಂಡ್ರಾತಂತೇಳಿ ಕಸ ಗುಡ್ಸಕ್ಕಂತೇಳಿ ಕ್ಯಾಮ್ರಾ ಚಾಲೂ ಮಾಡೀನಿ. ಆಕೆ ಡ್ಯಾನ್ಸ್ ಮಾಡಕತ್ಲಲ್ಲ, ಹಾಗಾಗಿ ಅದನ್ನ ಇಲ್ಲೇ ಇಟ್ಟು ನಾನು ಆ ಕಡೆ ಅಡುಗೆ ಮನೆ ಮತ್ತು ಬೆಡ್ರೂಮ್ ಕಸ ಗುಡಿಸ್ಕೊಂಡ್ರಾತಂತೇಳಿ ಆ ಕಡೆ ಹೋದ್ನಿ. ನೋಡ್ರಿ ಎಷ್ಟು ಚಂದ ಮಾಡ್ತಾಳೆ ಡ್ಯಾನ್ಸ. ಆಕಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಡ್ಯಾನ್ಸ್ ಮಾಡೋದು. ಎಲ್ಲರೂ ಆಕಿನ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು, ಆದರೆ ನಮ್ಮೂರಾಗ ಅಷ್ಟೊಂದು ಚಲೋ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇಲ್ಲ. ಇಲ್ಲೇ ಬೆಂಗಳೂರಾಗ ನಮ್ಮ ಜೋಡಿನೇ ಇದ್ದಿದ್ಲಂದ್ರೆ ಹಾಕ್ತಿದ್ನಿ, ಆದರೆ ಆಕಿ ಮಾತ್ರ ರಜಾ ಮುಗಿದ್ಮೇಲೆ ಊರಿಗೆ ಹೋಗ್ತಾಳು. ಆದರೆ ನಮ್ಮೂರಾಗ ಅಷ್ಟೊಂದು ಸರಿಯಾಗಿ ಡ್ಯಾನ್ಸ್ ಕ್ಲಾಸಸ್ ಇಲ್ಲ ನೋಡ್ರಿ. ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾಳಕ್ಕೆ. ನಾನು ಹಂಗೆ ಆ ಕಡೆ ಅಡುಗೆ ಮನೆ ಮತ್ತು ರೂಮ ಎರಡು ಕಸ ಗುಡಿಸ್ಕೊಂಡು ಬಂದು ಈ ಕಡೆ ಹಾಲೆಲ್ಲ ಕಸ ಗುಡಿಸಿರಾತಂತೇಳಿ ಇವಾಗ ಕಸ ಗುಡ್ಸಾಕತ್ತೀನಿ. ಇವತ್ತಂತೂ ಭಾಳ ಅಂದ್ರೆ ಭಾಳ ಕೆಲಸ ಐತೆ ನೋಡ್ರಿ ನನಗೆ. ನಾಳೆನ ಹಬ್ಬ ಆಗಿರೋದ್ರಿಂದ ಇವತ್ತನ ಹೂರಣ ಮಾಡಿಡಬೇಕಿತ್ತು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಡಬೇಕಿತ್ತು. ಇವತ್ತನ ಪೂರ್ತಿ ಎಲ್ಲ ಮುಗಿಸಿ ನಾನು ನಾಳೆಗೆ ಫ್ರೀ ಆದ್ರಾತಂತೇಳಿ ಇವತ್ತೆಲ್ಲ ಕೆಲಸ ಮಾಡಕತ್ತಿದ್ನಿ. ನಾಳೆನ ಹೂರಣ ಮಾಡಿ ನಾಳೆ ಮಾಡ್ತೀವಂದ್ರೆ ಅದು ಆಗಂಗಿಲ್ಲ. ಯುಗಾದಿ ಹಬ್ಬ ಅಂದ್ರೆ ಭಾಳ ಕೆಲಸ ಇರ್ತೈತಿ. ಅದಕ್ಕೋಸ್ಕರ ಇವತ್ತನ ಮಾಡಿರಾತಂತೇಳಿ ಇವತ್ತು ಮಾಡಕತ್ತಿದ್ದೆ. ಮಧ್ಯಾಹ್ನ ಅಂತೂ ಇವತ್ತು ಒಂಚೂರು ರೆಸ್ಟ್ ಸಿಗಲಿಲ್ಲ ನೋಡ್ರಿ, ಆ ಥರ ಕೆಲಸ ಇತ್ತು. ಮನೆಯೆಲ್ಲ ಕಸ ಗುಡಿಸಿ ಇವಾಗ ಅದಿತಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಇವಾಗ ಆಕಿಗೆ ರೆಡಿ ಮಾಡಕತ್ತೀನಿ. ಸಾನ್ವಿ ಅಂತೂ ಬೆಳಗ್ಗೆನ ಆಕಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿರ್ತಾಳೆ ಸ್ಕೂಲಿಗೆ. ಇವಾಗ ಅದಿತಿಗೆ ಮಾಡಿ ಆಕಿಗೆ ರೆಡಿ ಮಾಡಿಬಿಟ್ನಿ ಅಂದರೆ ಆಕಿ ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಂಡ್ಬಿಡ್ತಾಳು. ಸ್ನಾನ ಮಾಡಿಸ್ತಾ ಏನಾದರೂ ಹಂಗೆ ಮಲಗಿಸ್ಬಿಟ್ಟೆ ಅಂದರೆ ಆಕಿ ಹೇಳೋದನ 1 ಗಂಟೆ 2 ಗಂಟೆಗೆ ಹೇಳ್ತಾಳೆ ನೋಡ್ರಿ. ಆಮೇಲೆ ಸ್ನಾನ ಮಾಡಿಸ್ಬೇಕಂತಂದ್ರೆ ಆಗಂಗಿಲ್ಲ. ಅದಕ್ಕೋಸ್ಕರ ಫಸ್ಟನ್ನು ಆಕಿಗೆ ಸ್ನಾನ ಮಾಡಿಸಿ ಮಲಗಿಸಿರಾತಂತೇಳಿ ಆಕಿಗೆ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡಕತ್ತೀನಿ. ಆಕೆ ಟಿ ವಿ ನೋಡ್ಕೊಂತ ಆರಾಮಾಗಿ ಇರ್ತಾಳು. ಸಾನ್ವಿ ಬಂದ್ಲಂದ್ರೆ ಇಬ್ಬರು ಕೂಡ ಆಟ ಆಡ್ತಾರೋ, ಇಲ್ಲಾಂದ್ರೆ ಆಕೆ ಟಿ ವಿ ನೋಡ್ಕೊತಿರ್ತಾಳೆ ನೋಡ್ರಿ. ಟಿ ವಿ ಒಳಗೆ ಯೂಟ್ಯೂಬ್ದಾಗೆಲ್ಲ ಕಾರ್ಟೂನ್ ಎಲ್ಲ ಬರ್ತಾವಲ್ಲ ಅವನನ್ನು ನೋಡ್ಕೊತಿರ್ತಾಳು. ಒಟ್ಟು ಆಕಿ ನಮ್ಮ ಊರ ಕಡೆ ಅಂತೂ ನೆನಪ ಮಾಡಿಲ್ಲ. ಅವ್ರ ಮಮ್ಮಿ ಏನಾದರೂ ಫೋನ್ ಮಾಡಿದಾಗ ಬರ್ತಿ ಅಂದ್ರೆ ಹ್ಞೂ ಅಂತಾಳೆ ಅಷ್ಟೇ. ಅವ್ರು ಫೋನ್ ಇಟ್ಟ ಮೇಲೆ ಮುಗೀತು. ಆಕಿ ಊರಿಗೆ ಹೋಗ್ತಾನೆ, ನಮ್ಮ ಅಮ್ಮ ಬೇಕು ನಮ್ಮ ಅಪ್ಪ ಬೇಕು ಅಂತೇಳಿ ಒಂದು ದಿವಸನೂ ಕೇಳಿಲ್ಲ, ಆರಾಮಾಗಿ ಇದ್ದಾಳು. ಆದರೆ ನಮ್ಮ ಸಾನ್ವಿ ಮಾತ್ರ ಈ ಥರ ಒಂದು ದಿವಸನೂ ಇಲ್ಲ ನೋಡ್ರಿ. ಅಕ್ಕಿ ಇದ್ರೂ ನನಗಿರೋಕ್ಕಾಗಂಗಿಲ್ಲ, ಹಂಗಾಗಿಬಿಡ್ತತಿ. ಯಾಕಂದ್ರೆ ಬಿಟ್ಟಂತೂ ರೂಢಿ ಇಲ್ಲಲ್ಲ ಹಂಗೆ. ಅದರ ಅದಿತಿ ನೋಡ್ರಿ ಆರಾಮಾಗಿ ಬಿಟ್ಟದಾಳು. 15 ಡೇಸ್ ಆಯ್ತು ನಾವು ಈಗ ಆಕಿನ ಕರ್ಕೊಂಡು ಬಂದೆ. ಆಕಿ ಒಟ್ಟು ನೆನಪು ಮಾಡಿಲ್ಲ, ಆರಾಮಾಗಿದ್ದಾಳು. ಇನ್ನೂ ಎಷ್ಟು ದಿವಸ ಇರ್ತಾಳೆ ನೋಡೋಣಂತ. ಆಕಿ ಪೂರ್ತಿ ಅವರ ಅಪ್ಪ ಅಮ್ಮನ ನೆನ್ಸಾಕತ್ಲಂದ್ರಷ್ಟೇ ನಾನು ಕಳಿಸ್ತೇನೆ. ಇಲ್ಲಂತಂದ್ರೆ ಇನ್ನೂ ರಜಾ ಆಯ್ತಲ್ಲ ಅಲ್ಲಿವರೆಗೂ ಇರಿಸ್ಕೊತೀನಿ. ನೆಕ್ಸ್ಟ್ ನಾವು ಊರಿಗೆ ಹೋದ್ರೆ ನಾವು ಕರ್ಕೊಂಡು ಹೋಗ್ತೀವಿ, ಇಲ್ಲ ಅವರು ಯಾರಾದರೂ ಬಂದಾಗ ಕರ್ಕೊಂಡು ಹೋಗ್ತಾರೋ. ನಾನು ಅಕ್ಕಿಗೆ ಅದಿತಿಗೆ ರೆಡಿ ಮಾಡಿ ಕೂರಿಸಿ ಟಿ ವಿ ಹಚ್ಕೊಟ್ಟು ಕೂರಿಸಿನಕ್ಕಿನ ನಾನು ಸ್ನಾನ ಮಾಡ್ಕೊಂಡು ಬಂದ್ರಾತಂತೇಳಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ನೋಡ್ರಿ. ಇವತ್ತು ಬೇಳೆ ಹಾಕಬೇಕಿತ್ತಲ್ಲ, ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡು ಬನ್ನಿ. ದೇವ್ರ ಮನೆಯೂ ಕ್ಲೀನ್ ಮಾಡಬೇಕಿತ್ತು, ಹಂಗೆ ಹೂರ್ಣನೂ ಮಾಡಿಡಬೇಕಿತ್ತು. ತಲೆ ಸ್ನಾನ ಮಾಡ್ಕೊಂಡು ಮಾಡಿರಾತಂತೇಳಿ ನಾನು ತಲೆ ಸ್ನಾನ ಮಾಡ್ಕೊಂಡು ಬನ್ನಿ. ಇವಾಗ ರೆಡಿ ಆದ್ನಿ. ಇನ್ನು ಟೈಮ್ ಆದಮೇಲೆ ಫಸ್ಟ ಸಾನ್ವಿನ ಹೋಗಿ ಕರ್ಕೊಂಡು ಬರಬೇಕು, ಆಮೇಲಿಂದ ನನ್ನ ಕೆಲಸನ ಶುರು ಮಾಡ್ಕೋಬೇಕು ನೋಡ್ರಿ. ಬೆಳಗ್ಗೆಯಿಂದ ಡೈಲಿ ರೊಟೀನ್ ಕೆಲಸ ಏನಿರ್ತತಿ ಅದೆಲ್ಲ ಮುಗ್ದಿತ್ತು. ಭಾಂಡೆ ತಿಕ್ಕೋದು, ಕಸ ಗುಡಿಸೋದು, ಆಮೇಲೆ ಬೆಳಗಿನ ನಾಷ್ಟ ಎಲ್ಲ ಮುಗ್ದಿತ್ತು. ಇನ್ನು ಸ್ಕೂಲಿಗೆ ಹೋಗಿ ಸಾನ್ವಿನಷ್ಟ ಕರ್ಕೊಂಡು ಬರ್ಬೇಕು ನೋಡ್ರಿ. ಗಟ್ಟಿಗೆ ಇಟ್ಕೊ. ಬಾಯ್. ಥ್ಯಾಂಕ್ ಯು ಹೇಳಿ ಮ್ಯಾಮ್ಗೆ. ಸಾನ್ವಿದ್ ಇವತ್ತು ಗ್ರ್ಯಾಜುಯೇಷನ್ ಡೇ ಇತ್ತು ನೋಡ್ರಿ. ಕರ್ಕೊಂಡು ಬನ್ನಿ ಈಗ ಹೋಗಿ ಓಪನ್ ಮಾಡೋ ನೋಡಿ. ಏನಾಗ ಬಿಡು ಒಂದು ಟಚ್ ಹಾಗಾರ. Congratulations, Sanvi. You are a superstar student and twirling dance sensation. Keep shining bright and chasing your dreams. ಎಷ್ಟು ಚಂದ ಮಾಡಿ ಪ್ರೆಷರ್ ನೋಡ್ರಿ, ಚಂದ ಮಾಡ್ಯಾರ. ನೀನ ನೈಕಿ ಸಾನ್ವಿ ಹಿಂಗೆ ಹಾಕಿರ್ನ ಟೋಪಿಯ. ಗ್ರ್ಯಾಜುಯೇಷನ್ ಅಂದರೆ ಅದು ಹಾಕ್ಬಿಟ್ಟು ಮಾಡೋದು. ಫೋಟೋ ತೆಗ್ದಾರಿಲ್ಲ ಮ್ಯಾಮ್, ಕಳಿಸ್ತಾರೆ. ಆಮೇಲೆ ಸರ್ಟಿಫಿಕೇಟ್ ಕೊಟ್ಟಾರ ನೋಡ್ರಿ ಅಂತ. ಬೆಸ್ಟ್ ಇನ್ ಮ್ಯಾಥ್ಸ್ ಸೈನ್ಸ್ ಡ್ಯಾನ್ಸ್. ಮ್ಯಾಥ್ಸ್ ಅಂದ್ರೆ ಅಷ್ಟಿಷ್ಟ ಅಮ್ಮ ನಿಂಗೆ? ಮೊನ್ನೆ ಸ್ಕೂಲಿಗೆ ಹೋದಾಗ ಹೇಳತ್ತೀರ ಮ್ಯಾಮ್.
ತಳಗಿಂದ ಎಂಥ ವಾಸನೆ ಬರತ್ತದ ನಿನಗೆ? ಕಡಿಲಟ ಹಾಂ, ಇದೊಂದು ಟ್ರೋಫಿ ಕೊಟ್ಟಾರ ನೋಡ್ರಿ. ಹಾಂ, ಕೊಡಿಲ್ಲ ಹಿಂಗೆ ಹಿಡ್ಕೊ, ಸರಿಯಾಗಿ ಹಿಡ್ಕೊ, ಈ ಕಡೆ ಸೈಡ್ ಹಿಡ್ಕೊ. ಅದ್ಯಾಕೆ ವಾಸನೆ ನೋಡತ್ತೆ, ಈ ಕಡೆ ಹಿಡ್ಕೊ, ಹಿಂಗೆ ಹಿಡ್ಕೊ, ಹಿಂಗೆ ಹಂಗೆ ಹಿಡ್ಕೊ. ಸ್ಮೈಲ್. ಫೋಟೋ ತೆಗ್ದೀನಿ ಅಲ್ಲೇ. ಇಷ್ಟು ಕೊಟ್ಟಾರ ನೋಡ್ರಿ, ಒಂದು ಟ್ರೋಫಿ, ಇದೊಂದು ಸರ್ಟಿಫಿಕೇಟು, ಆಮೇಲೆ ಇದೊಂದು. ಸಾನ್ವಿಗೆ ಅದಿತಿಗೆ ಇಬ್ಬರಿಗೂ ಊಟ ಮಾಡಿಸಿನಿ. ಊಟ ಮಾಡಿಸಿ ಅವ್ರನ್ನ ಆಟ ಆಡಕ್ಕೆ ಬಿಟ್ನಿ. ಈ ಕಡೆ ನಾನು ಕೆಲಸನ ಶುರು ಮಾಡ್ಕೊಂಡು ನೋಡ್ರಿ. ಫಸ್ಟ್ ಬ್ಯಾಳೆ ಕುದಿಯಕ್ಕೆ ಇಡಾಕತ್ತೀನಿ. ಗ್ಯಾಸ್ ಮೇಲೆ ಭಾಳ ಹೊಕ್ಕತ್ತಲ್ಲ ಗ್ಯಾಸ, ಹಾಗಾಗಿ ಇಂಡಕ್ಷನ್ ಮೇಲನ ಕುದಿಯಕ್ಕೆ ಇಡತ್ತೀನಿ. ಈಗ ನಿನ್ನೆ ಮಳೆ ಆಗಿತ್ತು, ಇವತ್ತೂ ಮಳೆ ಆಗಿಬಿಡ್ತತಿ ಸಂಜೆ ಮುಂದೆ ಅಂಥೇಳಿ ಮಧ್ಯಾಹ್ನ ನಾನು ಕರೆಂಟ್ ಒಲಿ ಮೇಲೆ ಮಾಡಾಕತ್ತಿದ್ನಿ. ಮಳೆ ಬಂತಂದ್ರೆ ಮುಗೀತು, ಕರೆಂಟ್ ಹೋಗ್ಬಿಡ್ತಾವೆ. ಅದಕ್ಕೋಸ್ಕರ ಆಮೇಲೆ ಇಂಡಕ್ಷನ್ ಮೇಲೂ ಮಾಡೋಕ್ಕಾಗೋದಿಲ್ಲ. ಮಧ್ಯಾಹ್ನ ಮಾಡಿ ಮುಗಿಸ್ಕೊಂಡ್ರಾತಂತೇಳಿ ಇವಾಗ ಬ್ಯಾಳಿನ ಕುದಿಯಕ್ಕೆ ಇಟ್ಟ ನೋಡ್ರಿ. ಇಂಡಕ್ಷನ್ ಮೇಲೆ ಕುದಿಯಕ್ಕೆ ಇಟ್ಟಿನಿ ನೋಡ್ರಿ. ಒಂದು ಅರ್ಧ ಕುದ್ದವು, 50% ಕುದ್ದಿದ್ದು ಕರೆಂಟ್ ಹೋಗ್ಬಿಟ್ಟು ನೋಡ್ರಿ. ಈಗ ಮತ್ತು ಬರೋ ಮಟ್ಟ ವೆಯ್ಟ್ ಮಾಡೋದು ಬೇಡ ಅಂಥೇಳಿ ಗ್ಯಾಸ್ ಮೇಲೆ ಇಟ್ಟನಿ. ಯಾಕಂದ್ರೆ ಇವು ಬ್ಯಾಳಿ ಅರ್ಧಂಬರ್ಧ ಕುದ್ದು ಅಂದ್ರೆ ಕಬ್ಬೇರು ಬಿಡ್ತಾವೆ. ಅದಕ್ಕೋಸ್ಕರ ಮತ್ತು ಗ್ಯಾಸ್ ಮೇಲೆ ಇಟ್ಟೆ ನೋಡ್ರಿ. ಈಗ ಪೂರ್ತಿ ಕುದ್ದ ಮೇಲೆ ಹೂರಣ ರೆಡಿ ಮಾಡ್ತೀನಿ. ಇವಾಗ ಎಲ್ಲ ಪಾತ್ರೆ ಇದ್ದು ಅವಾಗಲೇ ಎಲ್ಲ ತೊಳೆದಿಟ್ಟನಿ. ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಐತಿ. ಇದು ಕುದೀತಿರ್ತಾವಿಲ್ಲೇ ನಾನು ದೇವ್ರ ಮನೆ ಸಾಮಾನು ಸ್ವಲ್ಪ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂದ್ರೆ ಮತ್ತು ಸಂಜೆ ಮುಂದೆ ಅಂದ್ರೆ ಆಗಂಗಿಲ್ಲ. ನಿನ್ನೆ ಮಳೆ ಬಂದಿತ್ತು, ಸಂಜೆ ಮುಂದೆ ಮಳೆ ಬಂದು ಕರೆಂಟೆಲ್ಲ ಹೋಗಿದ್ದು. ಈಗ ನೋಡ್ರಿ ಕರೆಂಟ್ ಹೋಗ್ಯಾವ. ಅದಕ್ಕೋಸ್ಕರ ಈಗ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಬರೀ ಇವಾಗ ಬೇಗ ಬೇಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತಾನಂತ. ಮತ್ತು ಕರೆಂಟ್ ಬಂದು ನೋಡ್ರಿ, ತೆಗೆದ ಇದ್ರ ಮೇಲೆ ಇಟ್ಟನಿ. ಮತ್ತು ಸುಳ ಗ್ಯಾಸ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಹೊಳ್ಳಿ ಬ್ಯಾಳಿಲೆ ಕುದಿಯಕ್ಕೆ ಇಟ್ಟ ನೋಡ್ರಿ. ಇನ್ನೊಂದು 20% ಅಷ್ಟೇ ಕುದಿಬೇಕು. ಕುದ್ರೆ ತೆಗೆದು ಆಫ್ ಮಾಡಿ ಬೆಲ್ಲ ಹಾಕ್ತೀನಿ. ದೇವ್ರ ಮನೆಗಿನೂ ಐಟಮ್ಸ್ ನೋಡ್ರಿಲ್ಲ, ದೇವರ ಎಲ್ಲ ತಂದಿಲ್ಲಿಟ್ಟನಿ. ಈಗೆಲ್ಲ ದೇವ್ರ ಮನೆ ಎಲ್ಲ ಒರೆಸ್ಕೋಬೇಕು ನೋಡ್ರಿ. ಇಲ್ಲಿ ಇದೆಲ್ಲ ಫುಲ್ ಟೈಲ್ಸ್ ಅದೆಲ್ಲ ಒರೆಸ್ಕೋಬೇಕಿರುತ್ತೆ ನೋಡ್ರಿ. ಯಾವಾಗ ಒಂದು 15 ದಿವ್ಸಕ್ಕೆ ಒಂದು ಸರಿ ಒರೆಸ್ಕೋತೇನೆ ನಾನು. ಆದರೂ ನಾನು ಎಲ್ಲ ನೋಡ್ರಿ ಧೂಪ ಹಾಕ್ತೀವಲ್ಲ ಹೆಂಗಾಗ್ಬಿಟ್ಟತ್ತಂತೇಳಿ ಪ್ರತಿ ವಾರ ಒರೆಸ್ಬೇಕಾಗತ್ತೈತಿ. ಹಂಗಾಗತ್ತೈತಿ. ಬರೀಗ ಬೇಗ ಬೇಗ ಎಲ್ಲನೂ ಒರೆಸಿ ಕ್ಲೀನ್ ಮಾಡ್ಕೋತೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಕತ್ತೇನೆ ನೋಡ್ರಿ. ಈಗ ಇಲ್ಲಿ ಧೂಪ ಹಾಕ್ತೀವಲ್ಲ, ಧೂಪ ಕರ್ಪೂರ ಗಂಧ ಕಡ್ಡಿ ಎಲ್ಲ ದಿನ ಹಚ್ಚೋದ್ರಿಂದ ಟೈಲ್ಸ್ ಅಂತೂ ಭಾಳ ಹೊಲಸಾಗಿದ್ದು. ಲಾಸ್ಟ್ ಟೈಮ ಹೋಳಿ ಹುಣ್ಣಿಮೆ ಇತ್ತಲ್ಲ, ಅವಾಗ ನಾ ಒರೆಸಿದ್ದು ನೋಡ್ರಿ. ಈಗ ಒಂದು 15 ದಿವಸ ಆಗಿತ್ತು ಅಷ್ಟಕ್ಕೆ ಎಷ್ಟೆಲ್ಲ ಗಲೀಜಾಗಿಬಿಟ್ಟಿತ್ತು ದೇವ್ರ ಮನೆ ಪೂರ್ತಿ. ಎಲ್ಲ ಅದನ್ನು ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ. ಫಸ್ಟ್ ದೇವರ ಎಲ್ಲ ತೆಗೆದು ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟಿದ್ನಿ. ಕೆಳಗಡೆ ಮ್ಯಾಟ್ಗಳು ಎಲ್ಲ ತೆಗೆದಿಟ್ಟು ಹಂಗೆ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಟ್ಟಿರ್ತಾನಲ್ಲ, ವಿಭೂತಿ ಕುಂಕುಮ ಡಬ್ಬಿ ಒಳಗೆ ಹಾಕಿ ಎಲ್ಲ ಕೆಳಗಡೆ ಅವನನ್ನು ಎಲ್ಲ ಹೊರಗೆ ತೆಗೆದಿಟ್ನಿ ನೋಡ್ರಿ. ಎಷ್ಟು ಗಲೀಜಾಗೈತೆ ಅಂತೇಳಿ ಅದು ವರ್ಷಕ್ಕಿಂತ ಮುಂಚೆ ಅನ್ಸಾತಿರ್ಲಿಲ್ಲ ಹೊಲಸಾಗೈತನ ಅಂತೇಳಿ ನೋಡ್ರಿ. ಈಗ ಎಷ್ಟು ಹೊಗಿದೆಲ್ಲ ಧೂಳಾಗ್ಬಿಟ್ಟತ್ತಂತೇಳಿ. ಅದು ರೆಡ್ ಕಲರ್ ಹಾಕಿದ್ದೀವಲ್ಲ, ಅದು ಬಲ್ಬ್ ಭಾಳ ಬಿಸಿಯಾಗಿ ಅಲ್ಲೊಂಥರ ಜಳ ಬರತ್ತಿತ್ತು. ಅದಕ್ಕೋಸ್ಕರ ಅದನ್ನು ಆಫ್ ಮಾಡಿ ಒರೆಸ್ಕೊಳಕತ್ತೀನಿ ನಾನು ನೋಡ್ರಿ. ಪೂರ್ತಿ ಕ್ಲೀನಾಗಿ ನಾನು ಸ್ವಲ್ಪ ವಿಮ್ ಡ್ರಾಪು ಆಮೇಲೆ ಅಡುಗೆ ಸೋಡಾ ಹಾಕಿ ಒರೆಸಾಕತ್ತಿದ್ನಿ. ಪೂರ್ತಿಯಾಗಿ ಟೈಲ್ಸ ಕ್ಲೀನ್ ಆಗಕತ್ತಿತ್ತು. ಒಂದು ಬಟ್ಟೆ ಒಳಗೆ ಒರೆಸ್ಕೊಳಕತ್ತಿದ್ನಿ. ಮುಂಚೆ ನಾನು ಇದು ಪಾತ್ರೆ ತೊಳಿ ಸ್ಪಾಂಜ್ ಬರ್ತಾವಲ್ಲ, ಅಂಥದನ್ನು ಒಂದು ಸ್ಪಾಂಜು ದೇವ್ರ ಮನೆಗೆ ತಿಕ್ಕಾಕಂತ ಇಟ್ಬಿಟ್ಟಿದ್ನಿ. ಇದು ಬರೀ ಹೊಗಿದಷ್ಟೇ ಇರ್ತೈತಲ್ಲ, ಗಲೀಜಿನ ಬೇರೆ ಏನೂ ಇರೋಂಗಿಲ್ಲ. ಹಾಗಾಗಿ ಅದೇನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಒಂದು ಹಸಿ ಬಟ್ಟೆ ಮಾಡಿ ಒರೆಸಿರ ಹೋಗ್ಬಿಡ್ತದೆ ಬೇಗ. ಅದಕ್ಕೋಸ್ಕರ ಇವಾಗಂತೂ ನಾನು ಸ್ಪಾಂಜಿಲೆ ಏನೂ ತಿಕ್ಕಕ್ಕೆ ಹೋಗೋದಿಲ್ಲ. ನೀರೊಳಗೆ ವಿಮ್ ಡ್ರಾಪ್ ಹಾಕಿ ಅದರಲ್ಲೇನ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ ನೋಡ್ರಿ. ಈಗ ಪೂರ್ತಿ ಕಂಪ್ಲೀಟಾಗಿ ದೇವ್ರ ಮನೆ ಆಮೇಲೆ ಕೆಳಗಡೆ ಡೋರ್ಗಳು ಎಲ್ಲ ಒರೆಸಿ ಕ್ಲೀನ್ ಮಾಡೀನಿ. ಮಾಡಿ ಈ ಕಡೆ ದೇವ್ರ ಸಾಮಾನು ಎಲ್ಲ ತೊಳೆದಿಟ್ಟು ನೋಡ್ರಿ. ಇವಾಗ ಎಲ್ಲನೂ ಜೋಡಿಸ್ಕೊಳಕತ್ತೀನಿ. ಇವತ್ತು ಎಲ್ಲ ಈ ರೀತಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿವಿ ಅಂದ್ರೆ ನಾಳೆಗೆ ದೇವ್ರಿಗೆ ಬರೀ ವಿಭೂತಿ ಅರಶಿನ ಕುಂಕುಮ ಹಚ್ಚಿ ಹೂ ಹಾಕಿ ಪೂಜೆ ಮಾಡಿಬಿಡ್ಬೋದು. ಇಲ್ಲಪ್ಪ ಅಂದ್ರೆ ಹಬ್ಬದ ದಿವಸನ ನಾವು ಇಷ್ಟೆಲ್ಲ ಮಾಡ್ಕೊತ ನಿಂತೀವಿ ಅಂದ್ರೆ ಈ ಕಡೆ ಅಡುಗೆ ಕೆಲಸನೂ ಲೇಟ್ ಆಗ್ತತಿ, ಪೂಜೆ ಕೆಲಸನ ಆಗಿಬಿಡ್ತತಿ. ಇಲ್ಲಾಂದ್ರೆ ಅಡುಗೆ ಕೆಲಸ ಮಾಡ್ಕೊತ ನಿಂತ್ರೆ ಪೂಜೆ ಆಗಂಗಿಲ್ಲ. ಮನ್ಯಾಗ ಒಂದು 2-3 ಜನ ಇದ್ರೆ ಆರಾಮಾಗಿ ಮಾಡ್ಬೋದು. ಆದ್ರೆ ನಮ್ಮ ಮನ್ಯಾಗ ನಾನು ಒಬ್ಬಾಕಿನ ಮಾಡಬೇಕೆಲ್ಲನೂ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ, ಯಾವುದೇ ಹಬ್ಬ ಬಂದರೂ ಅಷ್ಟೇ, ಏನಾದರೂ ಅಷ್ಟೇ ಹಿಂದಿನ ದಿವಸನ ಎಲ್ಲ ಆಲ್ಮೋಸ್ಟ್ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ಅಷ್ಟೇ ಎಲ್ಲ ದೇವ್ರ ಮನೆ ಅಂತೂ ಕ್ಲೀನ್ ಆಯಿತು. ಇನ್ನು ಬರೀ ಹೂರ್ಣ ಒಂದು ಮಾಡೋದಿತ್ತು ಅಷ್ಟೇ. ಚೊಂಬಿಗೇನು ಇವಾಗನ ನೀರು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಡಾಕತ್ತಿದ್ನೇನೆ. ಬೆಳಗ್ಗೆನ ನೀರು ಹಿಡ್ಕೊಂಡಿದ್ದೀವಿ ಪೂಜೆಗೆ ಬೇಕಂತೇಳಿ ಅದೊಂದು ಬಿಂದಿಗೆ ಇಟ್ಬಿಟ್ಟಿರ್ತೀವಿ. ಇವಾಗ ಕಳಶನೂ ರೆಡಿ ಮಾಡಿ ಇಡಾಕತ್ತೀನಿ.
ದೇವ್ರ ಮನೆಯೂ ಕ್ಲೀನ್ ಆಯಿತು. ಹಂಗೆ ದೇವರ ಎಲ್ಲನೂ ಜೋಡಿಸಿ ಇಟ್ಟು ನೋಡ್ರಿ. ಇನ್ನಾಳೆಗೆ ಪೂಜೆ ಅಷ್ಟ ಮಾಡಬೇಕು. ದೇವ್ರ ಮನೆದ ಕೆಲಸ ಮುಗಿದ ತಕ್ಷಣ ಈ ಕಡೆ ಬೇಳೆನೂ ಬೆಂದಿದ್ದು ಅವನೂ ನೀರೆಲ್ಲ ತಗೊಳಕತ್ತೀನಿ ನೋಡ್ರಿ. ಈಗ ಅದು ಕಟ್ಟು ಸಾರು ಮಾಡೋಕ್ಕಾಗ್ತತಿ, ಕಟ್ಟಿನ ಸಾರು ನಾಳೆಗೆ. ಈ ಕಡೆ ಬೇಳೆನೂ ಎಲ್ಲ ಬೆಂದಿದ್ದು ಅವನ್ನ ಮತ್ತು ಹೊಳ್ಳಿ ಅದೇ ಬಾಳ್ಗಿಗೆನ ಹಾಕ್ಕೊಂಡು ಇವಾಗ ಬೆಲ್ಲ ಹಾಕಿ ಮತ್ತು ಕುದಿಯಾಕೆ ಇಡಾಕತ್ತೀನಿ ನೋಡ್ರಿ. ಕುಕ್ಕರ್ ಒಳಗೆ ಬೇಯಿಸ್ಕೊಂಡ್ರೆ ಬೇಗ ಆಗ್ಬಿಡ್ತೈತಿ. ಅದ್ರ ನಾನು ಓಪನ್ ಪಾತ್ರೆ ಒಳಗನ ಬೇಯಿಸ್ಕೊಂಡು, ಯಾಕಂದ್ರೆ ಕುಕ್ಕರ್ ಒಳಗೆ ಕುದಿಯಾಕೆ ಇಟ್ಟಿವಿ ಅಂತಂದ್ರೆ ಅದು ಜಾಸ್ತಿ ಕುದ್ದು ಬಿಡ್ತೈತಿ, ಆವಾಗ ಹೂರಣ ಭಾಳ ತೆಳುವಾಗ್ಬಿಡ್ತೈತಿ. ಅದಕ್ಕೋಸ್ಕರ ನಾನು ಓಪನ್ ಪಾತ್ರೆ ಒಳಗನ ಬೇಯಿಸ್ಕೊಂಡು ಅದೆಲ್ಲ ಬೆಂದಾದ್ಮೇಲೆ ನೋಡ್ರಿ ಬೆಲ್ಲ ಹಾಕಿದ್ನೆಲ್ಲ ಬೆಲ್ಲ ಪೂರ್ತಿ ಇವಾಗ ಕರಗಿ ಹಿಂಗೆ ಗಟ್ಟಿಗೈತಿ. ಈ ರೀತಿ ಆದ್ರೆ ಹೂರಣ ತೆಳುವಾಗೋದಿಲ್ಲ, ಗಟ್ಟಿಗೆ ಆಗ್ತೈತಿ. ಇನ್ನಿದು ಪೂರ್ತಿ ಆರಿದ್ಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕೋತೀನಿ. ಹಂಗೆ ಒಂದು ಸ್ವಲ್ಪ ಚಾನು ಮಾಡ್ಕೊಂಡು ಕುಡಿದ್ನಿ, ಯಾಕಂದ್ರೆ ಇಷ್ಟೆಲ್ಲ ಮಾಡ್ಕೊಡ್ಕ ಸುಮಾರು ಟೈಮು ಒಂದು 4:15 ಆಗಕ್ಕೆ ಬಂದಿತ್ತು, 4:15 ಆಗಿತ್ತು. ಅದಕ್ಕೋಸ್ಕರ ಚಹಾ ಸ್ವಲ್ಪ ಮಾಡ್ಕೊಂಡು ಕುಡಿದ್ರಾತಂತೇಳಿ ಚಾನು ಮಾಡ್ಕೊಂಡು ಕುಡಿದ್ನಿ. ಹಂಗೆ ಹುಚ್ಚ ಮನೆ ಎಲ್ಲ ಕಸ ಗುಡಿಸಿನಿ. ಕಸ ಗುಡಿಸಿ ಇನ್ನು ಅಡುಗೆನೂ ಈಗ ಶುರು ಮಾಡಿಬಿಟ್ರಾತು, ಮಳೆ ಬರ್ತೈತಿ ಇವತ್ತು ಅಂತೇಳಿ ನಾನು ಅಡುಗೆನೂ ಹಂಗೆ ಶುರು ಮಾಡಿಬಿಟ್ಟು ನೋಡ್ರಿ. ಚಪಾತಿ ಮಾಡಿರಾತಂತೇಳಿ ಚಪಾತಿ ಮಾಡಕತ್ತಿದ್ನಿ. ಬೆಳಗ್ಗೆ ಹೊತ್ತು ಬರೀ ರೈಸ್ ಐಟಮ್ಸ್ ಆಗಿರ್ತೈತಿ, ಅದಕ್ಕೋಸ್ಕರ ಈಗ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿರಾತಂತೇಳಿ ಹಿಟ್ಟನ್ನು ನಾದಿಟ್ನಿ. ಬೇಗ ಬೆಳಕಿದ್ದಾಗ ಕರೆಂಟ್ ಇದ್ದಾಗನ ಕೆಲಸ ಮುಗಿಸ್ಕೊಂಡ್ರಾತಂತೇಳಿ, ಯಾಕಂದ್ರೆ ಇವತ್ತು ಮಳೆ ಬರ್ತದೆ ಅಂತೇಳಿ ನ್ಯೂಸ್ದಾಗೆಲ್ಲ ಹೇಳಿದರು. ಅದಕ್ಕೋಸ್ಕರ ಬರಲಿ ಬಿಡಲಿ ನಮ್ಮದು ರೆಡಿ ಒಳಗೆ ನಾವು ಇದ್ರೆ ಚಲೋ ಆಕತ್ತಂತೇಳಿ ನಾನು ಅಡುಗೆ ಕೆಲಸನೂ ಹಂಗೆ ಶುರು ಮಾಡ್ಕೊಂಬಿಟ್ನಿ. ಈ ಕಡೆ ಹೂರಣ ಎಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಿ, ಅದನ್ನೂ ಫ್ರಿಜ್ ಒಳಗೆ ಇಡಬೇಕು. ಈ ಕಡೆ ಪಲ್ಯ ಮಾಡೋಕ್ಕಂತೇಳಿ ಇವಾಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳಕತ್ತೀನಿ. ಮನೆಯೆಲ್ಲ ಆಲ್ರೆಡಿ ಕಸ ಗುಡಿಸಿ ದೇವರಿಗೆಲ್ಲ ದೀಪ ಹಚ್ಚಿದ್ನಿ. ಹಚ್ಚಿ ಈ ಕಡೆ ಪಲ್ಯ ಮಾಡೋಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇನ್ನು ಅದಕ್ಕಷ್ಟ ಒಗ್ಗರಣೆ ಹಾಕಬೇಕು. ಕರೆಂಟ್ ಹೋದ್ಮೇಲೆ ಮತ್ತು ನಾ ಗ್ಯಾಸ್ ಮೇಲೆ ಮಾಡಬೇಕಾಗ್ತತಿ. ಅದಕ್ಕೋಸ್ಕರ ಪಲ್ಯನೂ ಇಂಡಕ್ಷನ್ ಮೇಲೆ ಮಾಡಿರಾತಂತೇಳಿ ನಾನು ಬೇಗ ಒಂದು 6:30 ಅನ್ಕೊಳಕ್ಕೆ ನಾನು ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ನಿ ನೋಡ್ರಿ. ಇದು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಸಪ್ರೇಟಾಗಿ, ನೀವು ಒಂದ್ಸರಿ ಅಲ್ಲಿ ನೋಡ್ಬೋದು. ಈ ಕ್ಯಾಪ್ಸಿಕಮ್ ಪಲ್ಯ ಅಂತೂ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ, ಅದ್ರಾಗಂತೂ ನನಗೆ ಭಾಳ ಇಷ್ಟ ನೋಡ್ರಿ. ಮುಂಚೆ ನಾನು ಕ್ಯಾಪ್ಸಿಕಮ್ ಪಲ್ಯನ ತಿಂತಿರಲಿಲ್ಲ, ಆದರೆ ಇವಾಗ ಈ ಮೆಥಡಲ್ಲಿ ಮಾಡೋದ್ರಿಂದ ನನಗಂತೂ ಭಾಳ ಸೇರಾತತಿ. ಈಗ ಕ್ಯಾಪ್ಸಿಕಮ್ ಪಲ್ಯನೂ ರೆಡಿ ಆಯಿತು. ಅಗ್ದಿ ಬೇಗ ಆಗ್ಬಿಡ್ತತಿ. ಇದು ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಎಲ್ಲದರೊಳಗನ ಮಸಾಲೆ ಹಾಕಿ ಕಲಿಸ್ಕೊಂಡು ಹಾಕಿದ್ದೀವಿ ಅಂದ್ರೆ ಮುಗಿತು ನೋಡ್ರಿ. ಲಾಸ್ಟಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ, ಹಾಕಿ ಇವಾಗ ಕುದಿಸ್ಕೊಳಕತ್ತೀನಿ. ಕರೆಕ್ಟ್ ಇಷ್ಟು ಮಾಡಿ ತೆಕ್ಕೋಗುಡ್ಕ ಕರೆಂಟ್ ಹೋಗ್ಬಿಟ್ಟು ನೋಡ್ರಿ. ನಾನಂತೂ ಇವತ್ತು ಬೇಗ ಕೆಲಸ ಮಾಡಿ ಮುಗಿಸ್ಕೊಂಡಿದ್ದು ಒಳ್ಳೇದಾಯಿತು. ಇನ್ನು ಊಟ ಮಾಡುವಾಗ ಚಪಾತಿ ಮಾಡ್ಕೊಂಡ್ರಾತಂಥೇಳಿ ನಾನು ಚಪಾತಿ ಮಾಡೋದು ಒಂದು ಪೆಂಡಿಂಗ್ ಇಟ್ಕೊಂಡಿದ್ನಿ. ಕರೆಂಟ್ ಹೋಗಿ ಸಿಕ್ಕಾಪಟ್ಟೆ ಜೋರಾಗ ಮಳೆ ಬಂತು ನೋಡ್ರಿ. ನಿನ್ನಿದಂತೂ ಏನೂ ಅಲ್ಲ ಮಳೆ, ಇವತ್ತಿಂದಂತೂ ಅಷ್ಟು ಜೋರ ಬರಾಕತ್ತಿತ್ತು. ಕರೆಂಟನ್ನು ಹೋಗಿದ್ದು ನಾವು ಇವಾಗ ಕೂತ್ಕೊಂಡಿದ್ದೀವಿ. ನೋಡ್ರಿ ಮಳೆ ಎಷ್ಟು ಜೋರಿತ್ತು. ಆನಿಕಲ್ಲಂತೂ ಬಾಗ್ಲಕ್ಕೆ ಯಾರೋ ಕಲ್ಲು ತೊಗೊಂಡು ಒಗ್ಯಾತಾರನ ಅನ್ನೋ ಹಂಗೆ ಸೌಂಡ್ ಆಗಕತ್ತಿತ್ತು. ದೊಡ್ಡ ಆನಿಕಲ್ ಬಿದ್ದು ಇವತ್ತು ಹೊರಗೆ ಹೋಗಿ ನೋಡೋಕ್ಕೂ ಅಂಜಿಕೆ ಬರತ್ತಿತ್ತು, ಅಷ್ಟು ಜೋರ ಮಳೆ ಇತ್ತು. ಮಳೆಯಾಗೋವರೆಗೂ ಸುಮ್ಮ ಕುತ್ಕೊಂಡಿವಿ ನಾವು. ನಮ್ದು ಹಿತ್ಲು ಬಾಗಿಲಾಗ ಎಲ್ಲ ನೀರೆಲ್ಲ ಬಂದುಬಿಟ್ಟಿದ್ದು ನೋಡ್ರಿ ಒಳಗೆ. ಅದು ನಾನು ಬಟ್ಟೆಲೆ ಎಲ್ಲ ಕ್ಲೀನ್ ಮಾಡೀನಿ, ಇಲ್ಲಾಂದ್ರೆ ಮತ್ತೆ ಮಲ್ಕೊಳಕ್ಕಾಗಂಗಿಲ್ಲ. ಒಳಗೆ ನೀರು ಬಂದಿತ್ತು ಅಂದ್ರೆ ಹಂಗೆ ಸ್ವಲ್ಪ ನೀರು ಬರ್ತಿದ್ದಂಗೆ ನಾನೆಲ್ಲ ಅಲ್ಲೇ ಒಂದು ಬಕೆಟ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ನಿ. ಎಲ್ಲನೂ ಅಲ್ಲಲ್ಲೇ ಒರೆಸ್ಕೊಂಡು ಕ್ಲೀನ್ ಮಾಡೀನಿ. ಆಮೇಲೆ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ನೀರು ಬರೋದು ಕಡಿಮೆ ಆಯಿತು. ಇನ್ನೇನು ಕರೆಂಟ್ ಅಂತೂ ಬರೋದಿಲ್ಲ ಅಂತೇಳಿ ನಾನು ಕತ್ತಲಾಗ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಚಪಾತಿ ಮಾಡಕತ್ತಿ ನೋಡ್ರಿ. ಈಗ ಚಪಾತಿ ಮಾಡಿ ಇನ್ನು ಊಟಕ್ಕೆ ಕೊಡಬೇಕು. ಮಳೆ ಬರತ್ತಿತ್ತಲ್ಲ, ಹಾಗಾಗಿ ಸಾನ್ನಿಧ್ಯ ಆಮೇಲೆ ಅವರ ಅಜ್ಜಿ ಸ್ನಿಗ್ಧ ಇಲ್ಲೇ ಇದ್ದರು 3 ಮಂದಿ. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಅಜ್ಜಿ ಮತ್ತು ಸಾನ್ನಿಧ್ಯ ಇಬ್ಬರು ಮನೆಗೆ ಹೋದರು. ಸ್ನಿಗ್ಧಾಗ ಇಲ್ಲೇ ಊಟ ಮಾಡಿ ಹೋಗಂತೆ ಅಂತಾನೆ, ಹಾಗಾಗಿ ಆಕೆ ಇಲ್ಲೇ ಊಟ ಮಾಡಕತ್ಲು. ಇವಾಗ 3 ಜನಕ್ಕೆ ನೋಡ್ರಿ ಹುಡುಗರಿಗೆ ಊಟಕ್ಕೆ ಹಾಕ್ಕೊಟ್ಟನಿ. ಇನ್ನು ಅವ್ರದ್ದು ಊಟ ಆದಮೇಲೆ ನಾನು ಊಟ ಮಾಡಬೇಕು. ಹಂಗೆ 1-2 ಪಾತ್ರೆ ಇರ್ತಾವಲ್ಲ ಅವನ್ನೆಲ್ಲ ತೊಳೆದು ಮಲ್ಕೊಂಡ್ರೆ ಇವತ್ತಿನ ಕೆಲಸ ಮುಗೀತು. ನಾಳೆಗೆ ಹಬ್ಬಕ್ಕೆ ಎಷ್ಟು ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದನ್ನೆಲ್ಲನೂ ಇವತ್ತು ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟನಿ. ಇನ್ನು ನಾಳೆಗಂತೂ ಸ್ವಲ್ಪ ಕೆಲಸ ನೋಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.